ಅಜ್ಜಿ ಅಜ್ಜಿ, ಮಾವ ಯಾಕೆ ನಡುವೆ ಹೀಗಾಡ್ತಿದ್ದಾನೆ? ಅದೇನಮ್ಮ, ನನಗೂ ಗೊತ್ತಾಗ್ತಾ ಇಲ್ಲ. ಅಲ್ಲ ಅಜ್ಜಿ, ಮೊದ್ಲು ಮಾವನ ಕೋಪ ಬಂದ್ರೆ ನಮ್ಮನ್ ಹೊಡಿಯೋನು, ಬಡಿಯೋನು, ದೂರ ತಳ್ಳವನು. ಆದ್ರೆ ಈ ನಡುವೆ ನಮ್ಮನ್ ಕಂಡ್ರೆ ಹಾವು ತೊಳ್ದವನ್ ಹಾಗಾಡ್ತಾನಲ್ಲ ಅಜ್ಜಿ, ಯಾಕೆ ಹೀಗೆ? ಅಯ್ಯೋ, ಈ ಮನೆಗೆ ಅದೇನ್ ದೃಷ್ಟಿ ಬಡ್ದಿದ್ಯೋ ಏನೋ, ಹುಚ್ಚುಚ್ಚಾಗಾಡ್ತಾನೆ. ಹೆಣ್ಣು ಮುಟ್ಟಲ್ಲ ಅಂತ ರಾತ್ರಿ ಹಗಲು ಕಿರ್ಚ್ಕೊಂತಿರ್ತಾನೆ. ಆಮೇಲೆ ಅದೇನು ಹೆಣ್ಣು ಮುಟ್ಟದಿರೋ ಕಾಯಿಲೆ ಬಂದಾಯ್ತೋ ಏನೋ. ಇವತ್ತು ಬರ್ಲಿ ಅವನು, ಎರಡರಲ್ಲೊಂದು ಇತ್ತರ್ಥ ಮಾಡೇ ಮಾಡ್ತೀನಿ ನೋಡು. ಇವತ್ತು ಅವ್ನು ನಿನ್ ಮುಟ್ಲೇಬೇಕು. ಅದ್ಯಾಕಜ್ಜಿ? ನನ್ನ ಏನು ಅಂತ ತಿಳ್ಕೊಂಡಿದ್ದೀಯಾ? ಈ ಜನ್ಮದಲ್ಲಿ ನಿಮ್ಮಿಬ್ರಿಗೂ ಮದ್ವೆ ಮಾಡೇ ನಾನು ಸಾಯೋದು. ನೀನ್ ಸರಿಯಾಗಿದ್ರೆ ಹೀಗ್ಯಾಕಾಗ್ತಿತ್ತು? ನಾನೇನ್ ಮಾಡ್ದೆ ಅಜ್ಜಿ? ಈಗಿನ ಕಾಲದ ಹುಡುಗಿರು ಹೇಗಿರ್ತಾರೆ. ನೀನು ಒಂದು ಮೈಲಿ ದೂರ ನಿಂತ್ಕೊಂಡು ನನ್ನ ಮದ್ವೆ ಆಗು ಮಾವ ಅಂದ್ರೆ ಅವನ್ ನಿನ್ನ ಮದ್ವೆ ಆಗ್ತಾನ? ಮತ್ತೇನ್ ಮಾಡು ಅಂತೀಯ ನನ್ನ? ನೋಡು, ನೀನ್ ಅವನಿಂದೆ ಹೋಗೋದಲ್ಲ, ಅವನು ನಿನ್ ಹಿಂದೆ ಬರೋ ಹಾಗೆ ಮಾಡ್ಕೋಬೇಕು. ನೀನ್ ಸಿನಿಮಾ ನೋಡಿಲ್ವಾ? ಸಿನಿಮಾದಲ್ಲಿ ಹುಡುಗ ಹುಡುಗಿ ಎದುರು ಬಂದ ತಕ್ಷಣ ಡ್ಯಾಶ್ ಹೊಡೆದು ಸ್ಲೋ ಮೂಮೆಂಟ್ ನಲ್ಲಿ ಸೇರು ಜಾರು ಬೀಳುತ್ತೆ. ಆ ಹುಡುಗ ಲಬಕ್ ಅಂತ ಹುಡುಗಿ ಹಿಡ್ಕೊಂತಾನೆ. ತಕ್ಷಣ ಕಟ್, ಊಟಿಲಿ ಸಾಂಗ್. ಆತರ ನೀನು ಏನಾದ್ರು ಒಂದ್ ಮಾಡು. ನಾನಾ? ಬೇಡಜ್ಜಿ, ಮಾವ ಏನಾದ್ರು ಬೈದ್ರೆ? ಬೈಯೋದು ಇಲ್ಲ, ಏನಿಲ್ಲ. ಅವನ್ ಬಂದ ತಕ್ಷಣ ಬಾಗಿಲು ತೆಗೆದು ಸ್ಲೋ ಮೂಮೆಂಟ್ ನಲ್ಲಿ ಅವನ್ ಮೇಲೆ ಬೀಳು. ಅವನು ಲಬಕ್ ಅಂತ ಹಿಡ್ಕೊಂತಾನೆ. ಪರದೆ ಎತ್ತಿ ಪನ್ನೀರ ಚಲ್ಲಿ ಹಣೆಗೆ ಮುತ್ತ ಕೊಟ್ಟವನೆ, ಹಾಗಂತ ನೀನ್ ಅವನಿಗೊಂದು ಮುತ್ತು ಕೊಡು. ಅಯ್ಯೋ, ನನ್ ಕೈಲಿ ಬೇಡ. ಏನೋ? ಅಯ್ಯೋ, ಅವನ್ ಬಂದ್ಬಿಟ್ಟ ನೋಡು. ಅವನ್ ಬಂದ ತಕ್ಷಣ ಬಾಗಿಲು ತೆಗೆದು ಲಬಕ್ ಅಂತ ತಿಳ್ಕೋಬೇಕು, ಗೊತ್ತಾಯ್ತಾ? ನಾನ್ ಹೇಳಿದ್ದು ಏನು ಮರಿಬಾರ್ದು. ಎಲ್ಲಾ ಮಾತು ಕೇಳ್ಬೇಕು. ಹೋಗಿ ಬಾ ನನ್ನ ಮೊಮ್ಮಗಳೇ, ನಿನ್ನ ಲವ್ ಸಕ್ಸಸ್ ಆಗಲಿ. ಸ್ವಾಮಿ, ಅಜ್ಜಿ ಸ್ವಾಮಿ ಎಲ್ಲಿ? ಓಹೋ, ಅಜ್ಜಿ ಸ್ವಾಮಿ ಇಲ್ಲೇ ಇದ್ದಾರೆ. ಅಜ್ಜಿ ಸ್ವಾಮಿ, ನಿಮ್ಮ ಸೌಂಡ್ ನ ಕೇಳದೆ ನೀವು ಮನೇಲಿ ಇಲ್ವೇನೋ ಅಂತ ತಿಳ್ಕೊಂಡ್ಬಿಟ್ಟಿದೆ. ನೋಡಿ ಅಜ್ಜಿ ಸ್ವಾಮಿ, ಈ ಮನೇಲಿ ಇನ್ಮೇಲೆ ಏನಿದ್ರು ನಾವು ಅಯ್ಯಪ್ಪ ಸ್ವಾಮಿ ಪೂಜೆ, ಅಯ್ಯಪ್ಪ ಸ್ವಾಮಿ ಭಜನೆ ಮಾಡ್ಕೊಂಡು ಕಾಲ ಕಳೀತಾ ಇರ್ತೀವಿ. ದಯವಿಟ್ಟು ನೀವು ಯಾರು ನನ್ನ ಡಿಸ್ಟರ್ಬ್ ಮಾಡಬಾರ್ದು. ಇದೇನೋ ನಿನ್ನ ವೇಷ? ಸುಮ್ಮನೆ ಹಾಕೊಂಡಿದ್ಯಾ? ಸುಮ್ಮನೆ ಹಾಕೊಂಬಂದಿಲ್ಲ, ನಿಜವಾಗ್ಲೂ ಗುರುಸ್ವಾಮಿಗಳಿಗೆ ದಕ್ಷಿಣೆ ಕೊಟ್ಟು ಹಾಕೊಂಬಂದಿನ ಅಜ್ಜಿ ಸ್ವಾಮಿ. ಇನ್ಮೇಲೆ ಈ ಮನೇಲಿ ಯಾರು ನನ್ನ ಮುಟ್ಟಾಗಿಲ್ಲ. ಸ್ವಾಮಿಗಳು ದೇವಸ್ಥಾನಕ್ಕೆ ಹೋಗೋದು ಯಾವಾಗ, ಎಷ್ಟು ದಿವಸ ವ್ರತ? ನಮ್ಮದು ಒಂದು ತರಾವ್ರತ. ಎಲ್ರು ಒಂದು ಮಂಡಲ ಎರಡು ಮಂಡಲ ಮಾಡಿದ್ರೆ ನಮ್ಮದು ಮಂಡಲ ಮಂಡಲ ಬಹುಮಂಡಲ ವ್ರತ. 2 ವರ್ಷ ಆದ್ರೂ ಆಗ್ಬೋದು, 3 ವರ್ಷ ಆದ್ರೂ ಆಗ್ಬೋದು, ನನಗೆ ಗೊತ್ತಿಲ್ಲ. ಸ್ವಾಮಿಯೇ ಅಯ್ಯಪ್ಪ, ಭಜನೆ ಮಾಡು. ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪ. ಲೇ ಮೊಮ್ಮಗ ಸ್ವಾಮಿ, ನಾನು ನಿನ್ನ ಅಜ್ಜಿ ಸ್ವಾಮಿ. ನೀನು ನಿನ್ ಕಿಲಾಡಿತನ ತೋರಿಸಿದ್ರೆ ನಾನು ನನ್ ಕಿಲಾಡಿತನ ತೋರಿಸ್ತೀನಿ. ಅಯ್ಯೋ, ಬ್ರೇಕು. ಅಯ್ಯೋ, ಅಯ್ಯೋ, ನಿಮ್ಮಜ್ಜಿ ಹೆಣ್ಣ ನೀನು? ಬರೀ ಕೆಟ್ಟ ಗುಣ ತುಂಬಿಕೊಂಡಿರೋ ರಾಕ್ಷಸಿ. ಏನಾಗಿದೆಯೋ ನಿನ್ಗೆ? ಯಾಕೋ ಇವಳು ಹೀಗ್ ಬೈತಾ ಇದ್ಯಾ? ಬಯ್ಯದ, ಪೂಜೆ ಮಾಡ್ತೀನಿ.
ಇವಳನ್ನ ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳಿದಕ್ಕೆ ನನ್ನ ಕಾರ್ ಬ್ರೇಕ್ ಡೌನ್ ಮಾಡಿ ನನ್ನ ಸಾಯಿಸಕ್ ಪ್ರಯತ್ನ ಪಟ್ಲು. ಏನೋ ನನ್ನ ಪುಣ್ಯ ಚೆನ್ನಾಗಿತ್ತು, ನಾನು ಬದುಕು ಬಂದೆ. ಮಾವ, ನನ್ಗೇನು ಗೊತ್ತಿಲ್ಲ ಮಾವ. ಏಯ್, ಎಲ್ಲಿ ಏನಾಯ್ತು ಅಂತ ಸರಿಯಾಗಿ ತಿಳ್ಕೊಂಡ್ ಮಾತಾಡು. ಏನು ಗೊತ್ತಿಲ್ದಿರೋ ಮಗುಗೆ ಸುಮ್ನೆ ಬೈಬೇಡ. ಇಲ್ಲ, ಕಾಸು ಕೊಟ್ಬಿಟ್ಟು ಬೈತೀನಿ. ಮಾವ, ನಾನು ದಿನ ಕಣ್ಕಂಡ್ ದೇವರುಗಳಿಗೆ ನಮ್ಮ ಮಾವನ್ ಚೆನ್ನಾಗಿಡು ಅಂತ ಬೇಡ್ಕೊಳ್ತೀನಿ. ಕನಸ್ ಮನಸ್ನಲ್ಲೂ ನಿಮಗ್ ಕೇಳಕ್ ಬಯಸೋಳಲ್ಲ ನಾನು. ಆ ದೇವ್ರೇನಾದ್ರೂ ನನಗೆ ವರ ಕೊಟ್ರೆ ನನ್ನ ಆಯುಷ್ಯೆಲ್ಲ ನಿಮಗೆ ದಾರ ಇರ್ಬೇಡು ಅಂತ ಕೇಳ್ತೀನಿ. ಅಯ್ಯಯ್ಯೋ, ನನ್ನ ಆಯುಷ್ಯ ನನ್ ಕೈನಲ್ಲಿಲ್ಲ. ನೀನೇನೇ ನಿನ್ನ ಆಯುಷ್ ನನ್ ಕೊಡೋದು? ಕೃಷ್ಣ, ನಿನ್ಗೆ ಯಾವ್ದೋ ಭೂತ ಮೆಟ್ಕೊಂಡಿದೆ, ಅದಕ್ಕೆ ವಿಚಿತ್ರವಾಗಿ ಮಾತಾಡ್ತಿದ್ಯಾ. ಆ ಮಗು ನೀನ್ ಸುಮ್ಮನೆ ಅಂದ್ರೆ ನರ್ಕಕ್ಕೆ ಹೋಗ್ತೀಯ. ಅಯ್ಯಯ್ಯೋ, ಮೊನ್ನೆ ತಾನೇ ಓಡ್ ಬಂದಲ್ಲ, ಮತ್ತೆ ಎಲ್ಲೇ ಹೋಗ್ಲಿ ಅಜ್ಜಿ ಸ್ವಾಮಿ, ನೀವಿಬ್ರು ಸೇರ್ಕೊಂಡು ನನಗೊಂದು ಗತಿ ಕಾಣಿಸ್ಬೇಕು ಅಂತ ಇದ್ದೀರಾ. ಯಮಧರ್ಮ ಸ್ವಾಮಿ. ಯಾವ ಸ್ವಾಮಿ? ಸ್ವಾಮಿಯೇ ಶರಣಮಯ್ಯಪ್ಪ, ನೀನ್ ನನ್ನ ಗಂಡಾಂತರಿಂದ ಪಾರ್ ಮಾಡ್ದೆ. ಇಲ್ಲ ಅಂದಿದ್ರೆ ಈ 2 ಹೆಣ್ಣು ಸ್ವಾಮಿಗಳು ಸೇರ್ಕೊಂಡು ನನ್ನ ಕೊಂದಾಕ್ಬಿಟ್ಟಿರೋರು. ಸ್ವಾಮಿ ಶರಣಮಯ್ಯಪ್ಪ. ಅಜ್ಜಿ, ಏನು? ಇವತ್ತು ಆ ನಾಗಮ್ಮನ್ ಮಗಳು ಹುತ್ತದ ಹತ್ರ ಪೂಜೆ ಮಾಡಕ್ ಬಂದಿದ್ಲು. ಅವಾಗ ದಿನಾ ಪೂಜೆ ಮಾಡೋ ಹಾಗೆ ಪೂಜೆ ಮಾಡಿ, ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ, ಅವಳು ತಂದಿದ್ದ ಹಾಲಿನ ಬಟ್ಲನ್ನ ಹುತ್ತದ ಮುಂದೆ ಇಟ್ಲು. ಸ್ವಾಮಿ, ನಾಗರಾಜ ಸ್ವಾಮಿ, ಮೇಲತ್ಬಿಟ್ಟು ಅಟ್ಕಾಯಿಸ್ಕೊಂಡ್ಬಿಟ್ಟಿದ್ರೆ ಸ್ವಾಮಿ. ಅಯ್ಯಯ್ಯೋ, ಆವು ಸ್ವಾಮಿ, ಅಯ್ಯಯ್ಯಪ್ಪ. ಆಮೇಲೆ ಒಂದ್ ದೊಡ್ಡ ಹಾವು ಹೆಡೆ ಎತ್ಕೊಂಡು ಅವಳ ಮುಂದೆ ನಿಂತಿದೆ. ನಿನಗ್ ಭಜನೆ ಮಾಡಕ್ ಹೊತ್ತು ಗೊತ್ತು ಏನಿಲ್ವಾ? ಸ್ವಾಮಿ ಇಲ್ದೆ ಅಯ್ಯಪ್ಪ ಅಂತೆ. ಸ್ವಾಮಿಯೇ ಅಯ್ಯಯ್ಯಪ್ಪ, 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 ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪ, ಅಯ್ಯಪ್ಪ. ಚಂಡಾಳಿ, ಏಯ್, ಯಾಕ ಅವಳನ್ನ ಇದ್ದಕ್ಕಿದ್ದಂಗೆ ಬೈತಾ ಇದ್ಯಾ? ಅವಳು ಏನೋ ಮಾಡಿದ್ಲು? ಏನ್ ಮಾಡಿದ್ಲಾ? ನಾನು ಅವಳನ್ನ ಮದುವೆ ಮಾಡ್ಕೊಳ್ಳೋ ಅಂತ ಹೇಳಿದ್ ಒಂದೇ ಒಂದು ಕಾರಣಕ್ಕೋಸ್ಕರ ನಿನ್ನೆ ಕಾರ್ ಬ್ರೇಕ್ ನ ಕಿತ್ತಾಕುತ್ತು. ಇವತ್ತು ನನ್ ಮೇಲೆ ಹಾವನ್ನ ಬಿಟ್ಟು ಸಾಯಿಸಕ್ ನೋಡ್ತಾ ಇದ್ದಾಳೆ. ನಾನಾ ಬಾಬಾ? ಹೌದು, ನೋಡಲಿ. ದೇವರೊಳಗೂ ನಂಗೇನು ಗೊತ್ತಿಲ್ಲ ಮಾವ. ನಾನ್ ಹಾವು ಬಿಟ್ಟಿಲ್ಲ. ನಿನಗೋಸ್ಕರ ಬೇಕಾದ್ರೆ ನಾನ್ ಪ್ರಾಣ ಬಿಡ್ತೀನಿ ಹೊರತು ನಿನ್ ಪ್ರಾಣ ತೆಗಿಯೋಳಲ್ಲ ನಾನು. ಏ ಕೃಷ್ಣ, ಅವಳಿಗೆ ಹಾಲನ್ನ ತಿನ್ಸಿದ್ದೀನೋ, ವಿಷ ಹಾಕಿ ಸಾಕಿಲ್ಲ. ಏನೋ ನೋಡ್ತಿದ್ದೆ, ಹೋಗ ಹೋಗ. ಅಳ್ಬೇಡ ಕಂದ. ಬಹಳ ಚೆನ್ನಾಗಿದೆ, ವಂಡರ್ಫುಲ್ ಸ್ಟೋರಿ. ತಿಲೋಕ್ ಸಂಚಾರಿ. ನಗಪ್ಪ ನಗು, ನನ್ ಕಷ್ಟ ನನಗೆ ಅಂದ್ರೆ ನಿನಗೇನ್ ಗೊತ್ತಾಗಬೇಕು ಹೇಳು? ನಮ್ಮ ಅಜ್ಜಿ ಮೀನಿನ ಮದುವೆ ಆಗು ಅಂತ ಕೂತಿದ್ದಾಳೆ. ಅವಳಿಂದ ತಪ್ಪಿಸ್ಕೊಳ್ಳಕ್ಕೆ ನನಗೆ ಈ ವೇಷ. ನೋಡು ಕೃಷ್ಣ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ಇವತ್ತು ಆಫೀಸಲ್ಲಿ ತುಂಬಾ ಕೆಲಸ ಇದೆ. ನಾನು ಊರಿಗೆ ಬಂದು 2 ದಿವಸ ಆಯ್ತು. ದಯವಿಟ್ಟು ಜಾಗ ಖಾಲಿ ಮಾಡಮ್ಮ. ರಾಮು, ನನ್ ಮಾತು ಪ್ಲೀಸ್ ಬನ್ನಿ ಸ್ವಾಮಿಗಳೇ, ನಿಮ್ ಸ್ಟೋರಿನೆಲ್ಲ ನಾನು ಆಮೇಲೆ ಕೇಳ್ತೀನಿ. ಓಕೆ?